ಇನ್ನು ಹಣ ಹಂಚುತ್ತಾ ಇದ್ದಂತ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಈ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳದಲ್ಲಿ ಹಣ ಹಂಚುತ್ತಾ ಇದ್ದಂತಹ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ವಡ್ರಹಟ್ಟಿಯಲ್ಲಿ ಬಂಧನ ಆಗಿದೆ. ನಿತ್ಯಾನಂದ ಹಾಗೂ ಪೀರ್ ಮೊಹಮ್ಮದ್ ಅನ್ನುವಂಥ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಗಂಗಾವತಿ ತಾಲೂಕಿನ ವಡ್ರಹಟ್ಟಿ ಗ್ರಾಮದಲ್ಲಿ ಈ ಹಣ ಹಂಚಿಕೆ ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ. ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಣ ಹಂಚುತ್ತಾ ಇದ್ದಂತ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 10,000 ರೂಪಾಯಿ ಹಣ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯ ಭಾವಚಿತ್ರಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಗಂಗಾವತಿ ತಾಲೂಕಿನ ವಡ್ರಹಟ್ಟಿಯಲ್ಲಿ ಹಣ ಹಂಚುತ್ತಾ ಇದ್ದಂತಹ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕಾಂಗ್ರೆಸ್ ಭಾವಚಿತ್ರವನ್ನು ನೀಡಿ 1,000 ರೂಪಾಯಿ ಹಣವನ್ನ ಈ ಕಾರ್ಯಕರ್ತರಿಬ್ಬರು ನಿತ್ಯಾನಂದ ಹಾಗೂ ಪೀರ್ ಮೊಹಮ್ಮದ್ ಹಂಚುತ್ತಾ ಇದ್ರು. ಒಂದು ಓಟ್ಗೆ 1,000 ರೂಪಾಯಿ ಅನ್ನೋ ರೀತಿಯಲ್ಲಿ ಇವರು ಹಂಚಿಕೆಯನ್ನು ಮಾಡ್ತಾ ಇದ್ರು. ಕಾಂಗ್ರೆಸ್ನ ಅಭ್ಯರ್ಥಿಯ ಫೋಟೋ ಮತ್ತೆ ಪ್ಯಾಂಪ್ಲೆಟ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಸುಮಾರು 10,000 ರೂಪಾಯಿ ಹಣವನ್ನು ಕೂಡ ಇವರ ಕೈಯಿಂದ ಇಲ್ಲಿ ನಾವು ನೋಡ್ಬೋದು. ಕಾಂಗ್ರೆಸ್ನ ಪ್ಯಾಂಪ್ಲೆಟ್ ಅವರ ಕೈಯಲ್ಲಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಪ್ಯಾಂಪ್ಲೆಟ್ ಅನ್ನು ಕೂಡ ಅವರು ಹೊಂದಿದ್ರು. ಹಾಗೆಯೇ ಸುಮಾರು 10,000 ರೂಪಾಯಿ ಹಣ ಕೂಡ ಅವರ ಕೈಯಲ್ಲಿತ್ತು. ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ನಿತ್ಯಾನಂದ ಹಾಗೂ ಪೀರ್ ಮೊಹಮ್ಮದ್ ಅನ್ನುವಂಥ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ವಡ್ರಹಟ್ಟಿ ಗ್ರಾಮದಲ್ಲಿ ಅವರು ಹಣ ಹಂಚಿಕೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು ಸಿಕ್ಕಿಬಿದ್ದಿದ್ದಾರೆ. ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನಮಗೆ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಯಾರ ಪರವಾಗಿ ಇವರು ಹಣ ಹಂಚ್ತಾ ಇದ್ರು? ಹರಿಪ್ರಸಾದ್, ಪ್ರಮುಖವಾಗಿ ಕೊಪ್ಪಳ ಜಿಲ್ಲೆಯಾದ್ಯಂತ 10 ಮತ್ತು 11ನೇ ತಾರೀಕು ಎರಡೂ ದಿನವೂ ಕೂಡ ಕುರುಡು ಕಾಂಚನದ ಆರ್ಭಟ ಜೋರಾಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಅಭ್ಯರ್ಥಿಗಳು ಒಂದೊಂದು ಮತದಾರರಿಗೆ ಒಂದು ಓಟಿಗೆ ಇಂತಿಷ್ಟಂತ ಹಣವನ್ನ ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ ನಿನ್ನೆ ಗಂಗಾವತಿ ತಾಲೂಕಿನ ವಡ್ರಹಟ್ಟಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಇಕ್ಬಾಲ್ ಅನ್ಸಾರಿ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ವಡ್ರಹಟ್ಟಿ ಕ್ಯಾಂಪ್ ನಲ್ಲಿ ಹಣವನ್ನ ಹಂಚಿದ್ರು. ಅವರು ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಶಾಸಕ ಇಕ್ಬಾಲ್ ಅನ್ಸಾರಿ ಭಾವಚಿತ್ರನ ಹಿಡಿದುಕೊಂಡು ಮತ್ತು ವಡ್ರಹಟ್ಟಿ ಕ್ಯಾಂಪ್ ನಿವಾಸಿಗಳಿಗೆ ಒಂದು ಓಟಿಗೆ ತಲಾ 1,000 ರೂಪಾಯಿನ ಹಂಚಿದ್ರು. ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋದಂತಹ ಬಿಜೆಪಿ ಕಾರ್ಯಕರ್ತರು ಈ ಹಣ ಹಂಚಿಕೆ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚಿಕೆ ಮಾಡ್ತಿರೋದನ್ನ ನೋಡಿದ್ದಾರೆ. ಅವರು ಕೂಡಲೇ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಈ ಬಿಜೆಪಿ ಕಾರ್ಯಕರ್ತರೇ ಕೂಡ ಅವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಈಗ ಗಂಗಾವತಿ ನಗರ ಠಾಣೆಯ ಪೊಲೀಸರು ಈ ಕಾಂಗ್ರೆಸ್ ಕಾರ್ಯಕರ್ತರಾದಂತಹ ನಿತ್ಯಾನಂದ್, ಪೀರ್ ಮೊಹಮ್ಮದ್ ಅವರನ್ನ ಇಬ್ಬರನ್ನು ಬಂಧಿಸಿದ್ದಾರೆ. ಅವರಿಂದ 10,000 ರೂಪಾಯಿ ವಶಪಡಿಸಿಕೊಂಡಿದ್ದು ಮತ್ತು ಶಾಸಕ ಇಕ್ಬಾಲ್ ಅನ್ಸಾರಿ ಭಾವಚಿತ್ರ ಇರತಕ್ಕಂತಹ ಪಾಂಪ್ಲೆಟ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಹರಿಪ್ರಸಾದ್, ಓಕೆ, ಧನ್ಯವಾದ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗೆ. ಇಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಇವರಿಬ್ಬರು ಆರೋಪಿಗಳು, ಏನು ನಿತ್ಯಾನಂದ ಹಾಗೂ ಪೀರ್ ಮೊಹಮ್ಮದ್ ಅನ್ನುವಂಥ ಇಬ್ಬರು ಆರೋಪಿಗಳು. ಅವನ ಕೈಯಲ್ಲಿ ಇರ್ತಕ್ಕಂಥ ಹಣವನ್ನು ಪೊಲೀಸರು ಟವಲ್ನಲ್ಲಿ ಸುತ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಆತನ ಕಿಸೆಯಲ್ಲಿದ್ದಂತಹ ಹಣ ಸುಮಾರು 2,000 ರೂಪಾಯಿಯ ನೋಟ್ಗಳು ಕೂಡ ಅಲ್ಲಿ ಕಾಣುತ್ತಾ ಇದ್ವು. ಹಾಗೆಯೇ ಸುಮಾರು 10,000ಕ್ಕೂ ಹೆಚ್ಚು ಹಣ ಇವರಿಂದ ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಮತ್ತು ಅವರ ಬಳಿ ಇದ್ದಂತಹ ಕಾಂಗ್ರೆಸ್ನ ಪ್ಯಾಂಪ್ಲೆಟ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತು ಆತನನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ತಾ ಇದ್ರು ಪೊಲೀಸರು. ಆದರೆ ಬೇರೆ ಎಕ್ಸ್ಟ್ರಾ ಹಣ ಸಿಕ್ಕಿರಲಿಲ್ಲ. ಇದ್ದಿರುವಂತಹ ಹಣವನ್ನು ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಗ್ರಾಮಸ್ಥರು ಸೇರಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈ ರೀತಿಯಾಗಿ ಹಣ ಹಂಚ್ತಾ ಇದ್ದಾರೆ, ರಾತ್ರಿ ಬಂದು ಇವಾಗ ಇಬ್ಬರು ಕಾಂಗ್ರೆಸ್ನ ಕಾರ್ಯಕರ್ತರು ಹಣ ಹಂಚ್ತಾ ಇದ್ದಾರೆ ಅನ್ನುವಂಥ ಒಂದು ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಿತ್ಯಾನಂದ್ ಹಾಗೂ ಪೀರ್ ಮೊಹಮ್ಮದ್ ಇಬ್ಬರನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ವೆಹಿಕಲ್ನ ಇಲ್ಲಿ ಕೈಯಲ್ಲಿರ್ತಕ್ಕಂಥ ಕೇವಲ 6,050 ರೂಪಾಯಿ ಮಾತ್ರ ಕೈಯಲ್ಲಿತ್ತು. ಆತನ ಬೈಕ್ನ ಬಾಕ್ಸ್ನಲ್ಲಿ ಇದನ್ನು ಹಾಕಿಟ್ಕೊಂಡಿದ್ದ. ನಂತರ ಅದನ್ನು ಪೊಲೀಸರ ವಶಕ್ಕೆ ನೀಡಿದ್ದಾನೆ. ಇದಲ್ಲದೆ ಎಕ್ಸ್ಟ್ರಾ ಎಷ್ಟು ಹಣ ಇತ್ತು ಅನ್ನುವಂಥದ್ರ ಡೀಟೇಲ್ಸ್ ಲಭ್ಯವಾಗಬೇಕಾಗಿದೆ. ಒಟ್ಟಲ್ಲಿ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಗಂಗಾವತಿಯಲ್ಲಿ ಬಂಧಿಸಲಾಗಿದೆ. ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಗ್ರಾಮಸ್ಥರು, ವಡ್ರಹಟ್ಟಿ ಗ್ರಾಮದ ಗ್ರಾಮಸ್ಥರು ಅವರಿಗೆ ಪೊಲೀಸರಿಗೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ರು. ಈ ರೀತಿಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದು ಹಣ ಹಂಚ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಕ್ಷಣ ಕಾರ್ಯಾಚರಣೆ ನಡೆಸಿರುವಂತಹ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಅಲ್ಲಮ್ಮ ದುಡ್ಡು ಒಳಗಿಟ್ಟಿದ್ರ ದುಡ್ಡು ಯಾರು ಇರ್ತಾರೆ ಒಳಗೆ ಚೆಕ್ ಮಾಡಿಸ್ರಿ.
ತೋರಿಸ್ರಿ ಈಗ ಓಪನ್ ಮಾಡಿ ಸರ್ ಒಂದೊಂದು